ಇತ್ತೀಚೆಗೆ ವಿಕೃತಿಗಳನ್ನ ಮೆರೆಯುವಂಥ ಜನರು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಹೀಗೆ? ಮಕ್ಕಳು ಎಂದಾಕ್ಷಣ ಅಥವಾ ಅಮಾಯಕರು ಎಂದಾಕ್ಷಣ ಅಥವಾ ನನಗೇನು ಯಾವುದೋ ಟೆನ್ಷನ್ ತಗೊಂಡು ಮತ್ತೊಬ್ಬರ ಮೇಲೆ ಹಾಕೋದಿದೆಯಲ್ಲ, ಇದಂತಹ ದುರದೃಷ್ಟಕರ ಸಂಗತಿ ಅಂದರೆ ಒಮ್ಮೊಮ್ಮೆ ನಮಗೂ ಸಹ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ. ಸೊ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಹಾರಾಜರ ಕಟ್ಟೆ ಎಂಬ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಸಣ್ಣ ವಿಕೃತಿ ಘಟನೆ. ಸಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ದೊಡ್ಡದ ವಿಕೃತಿ ಅಂತ ಹೇಳ್ಬೋದು. ಯಾಕಂದ್ರೆ ಸೊ ಆ ಪಾಪು ಬಂದು ಕೇವಲ 2.5 ವರ್ಷದ ಮಗುವನ್ನ ಪೋಷಕರು ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟಿರ್ತಾರೆ. ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟಿರ್ಬೇಕಾದ್ರೆ ಸಣ್ಣ ಮಕ್ಕಳುಗಳು ತಂದೆ ತಾಯಿಯನ್ನ ಕನಿಷ್ಠ 4 6 ಗಂಟೆ ಬಿಟ್ಟಿರ್ಬೇಕು ಅಂದಾಗ ಸಹಜವಾಗಿ ಅಳುವುದು ಅಥವಾ ಬಾಧೆಗಳನ್ನ ಹೇಳ್ಕೊಳಕಾಗದಿರುವಂತ ಸಂದರ್ಭದಲ್ಲಿ ಕಿರ್ಚಾಡುವುದು, ಅಳುವುದು ಸರ್ವೇ ಸಾಮಾನ್ಯ. ಅಂಗನವಾಡಿ ಇರೋದೇ ಅದಕ್ಕೆ. ಇವತ್ತೇನು ಡೇ ಕೇರ್ಗಳಂತಿದೆ, ಖಾಸಗಿನೇ ಬೇರೆ, ಸರ್ಕಾರದ್ದು ಅಂದಾಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಿದೆಯಾ? ಯಾಕೆ ಈ ಶಿಕ್ಷಿತರು ಅನ್ನಿಸ್ಕೊಂಡಂತವರೆಲ್ಲ ಶಿಕ್ಷೆಯನ್ನೇ ಇಲ್ದೇನೆ ಬೆಳಿತಾ ಇದಾರ? ಅಂಗನವಾಡಿ ಸಹಾಯಕಿ ಅಂದ್ರೆ ಮಹಾರಾಜರ ಕಟ್ಟೆಯ ಅಲ್ಲಿರುವಂತಹ ಅಂಗನವಾಡಿಯ ಸಹಾಯಕಿ ಚಂದ್ರಮ್ಮ ಎಂಬ ಮಹಿಳೆ ಆ 2.5 ವರ್ಷದ ಮಗು ಅಳುತ್ತಿತ್ತು ಎಂಬ ಕಾರಣಕ್ಕಾಗಿ ಆಕೆಯ ಕೈ ಮೇಲೆ ಬರೆಯನ್ನ ಹಾಕಿದ್ದಾರೆ. ಎಂತ ವಿಕೃತಿ! ಆ ಮಗು ಸ್ಥಿತಿ ಏನಾಗ್ಬೇಡ, ಮುಂದೆ ಆ ಮಗುವಿನ ಇದನ್ನ ನೆನೆಸ್ಕೊಂಡಾಗೆಲ್ಲ ಆ ಮಗು ಯಾವ ಸ್ಥಿತಿಗೆ ಹೋಗ್ಬೋದು, ಆ ಪೋಷಕರ ಮಾನಸಿಕ ವ್ಯವಸ್ಥೆ ಹೇಗಾಗ್ಬೋದು, ಮಾನಸಿಕವಾಗಿ ಎಷ್ಟು ಕುಗ್ಗೋಗ್ತಾರೆ ಅಲ್ವಾ? ಅದು ಹೋಗ್ಲಿ, ಅದು ಆಯ್ತು. ಅದಾದ ನಂತರನೂ ಡೈಪರ್ ಹಾಕೊಂಡ್ ಬಂದಿರುವಂತ ಮಗುಗೆ ಆಕೆ ಅಡಿಗೆ ಮಾಡುವಂತ ಖಾರದ ಪುಡಿಯನ್ನ ಡೈಪರ್ ಒಳಗಡೆ ಹಾಕಿ ಮತ್ತೆ ಡೈಪರ್ನ ಹಾಕಿ ಅದ್ರ ಮೇಲೆ ಚಡ್ಡಿಯನ್ನ ಹಾಕಿದ್ದಾರೆ. ಎಂತ ವಿಕೃತಿ! ಸೊ ಆಕೆ ತನ್ನ ಮಕ್ಳಿಗೂ ಹೀಗೆ ಮಾಡ್ತಾಳ? ಎಂತಹ ದುಷ್ಕೃತಿ ಅಲ್ವಾ ಇದು? ಇದಕ್ಕೆ ಯಾರು ಹೊಣೆ? ಕೂಲಿನಲ್ಲಿ ಮಾಡುವಂತ ಜನರು. ಮಗುಗೆ ಸಣ್ಣದ್ರಲ್ಲಿ ಆರಂಭದಿಂದಲೇ ಶಿಕ್ಷಣ ಸಿಗ್ಲಿ ಅನ್ನೋ ದೃಷ್ಟಿಯಿಂದ, ಜೊತೆಗೆ ಅವರು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕೋಸ್ಕರ ಒಂದಷ್ಟು ಬಿಡುವನ್ನು ಸಿಗ್ಲಿ ಅನ್ನೋ ಕಾರಣನೂ ಇರಬಹುದು. ಅಜ್ಜಿ ತಾತ ಇಲ್ಲಿರುವಂತ ಈ ವ್ಯವಸ್ಥೆಗಳಲ್ಲಿ ಮಕ್ಕಳನ್ನ ನೋಡ್ಕೊಳಕಾಗಿರೋ ವ್ಯವಸ್ಥೆನಲ್ಲಿ ಸರ್ಕಾರಿ ಅಂಗನವಾಡಿಗಳು, ಖಾಸಗಿ ಡೇ ಕೇರ್ಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ಒಳ್ಳೇದು. ಆದ್ರೆ ಸಂಬಳ ತಗೊಂಡು ಕೆಲಸ ಮಾಡುವಂತವ್ರು, ಸಂಬಳ ಚಿಕ್ಕದೋ ದೊಡ್ಡದೋ ಒಂದು ವೃತ್ತಿ ಅಂತ ಇದೆ, ಆ ವೃತ್ತಿನಲ್ಲಿರುವಂತವ್ರು ಮಕ್ಕಳ ಮೇಲೆ ಈ ರೀತಿ ವಿಕೃತಿ ಮೆರೆಯೋದನ್ನ ಖಂಡಿತವಾಗ್ಲೂ ಸಾರ್ವಜನಿಕವಾಗಿ ಪ್ರತಿಯೊಬ್ಬರು ಖಂಡಿಸಲೇಬೇಕಾಗಿದೆ. ಈಗಾಗಲೇ ಆ ಚಂದ್ರಮ್ಮ ಅನ್ನೋರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಸಂಬಂಧಪಟ್ಟಂತ ಇಲಾಖಾಧಿಕಾರಿಗಳು ಆಕೆಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ತಂದೆ ತಾಯಿಗಳು ಅಂದ್ರೆ ಆ ಮಗುವಿನ ತಂದೆ ತಾಯಿಗಳು ಅಳ್ತಾ ಇರುವಂತ ಮಗು ಮತ್ತೆ ಬರೆಯನ್ನ ನೋಡಿದಂತ ಸಂದರ್ಭದಲ್ಲಿ ಕೇಳಿದಾಗ ಏನೋ ತಪ್ಪಾಗೋಯ್ತು ಬಿಡಿ ಅಂದ್ರೆ ವಾಟ್ ಯು ಮೀನ್? ಸೊ ಈಕೆಗೂ ಆಗಿದ್ರೆ ಸುಮ್ನೆ ಬಿಡ್ತಿದ್ರ? ಇವ್ರ ಮಕ್ಕಳಿಗೆ ಆಗಿದ್ರೆ ಬಿಡ್ತಿದ್ರ? ಇಂಥ ವಿಕೃತಿಗಳು ಮತ್ತಷ್ಟು ಮಗದಷ್ಟು ಬೆಳೆದೇ ಇರ್ಲಿ. ಇಂಥವ್ರಿಗೆಲ್ಲ ಕಾನೂನಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕು. ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವಂತ ಯಾವುದೇ ರೀತಿ ದೌರ್ಜನ್ಯ ಆಗಿರ್ಬೋದು. ಈಗ ಮೊನ್ನೆ ತಾನೇ ನಾನು ಒಂದು ಸುದ್ದಿ ಮಾಡಿದ್ದೆ, 13-15 ವರ್ಷದ ಬಾಲಕಿ ಮೇಲೆ 55 ವರ್ಷದ ಬಲಾಢ್ಯನಿಂದ ಅತ್ಯಾಚಾರ ಅಂತ ಹೇಳಿ. ಈ ರೀತಿಯ ಯಾಕೆ ಹೀಗೆಲ್ಲ ನಡೀತವೆ? ಶಿಕ್ಷಿತರಿಂದಲೇ ಯಾಕೆ ಹಿಂಗಾಗ್ತವೆ? ಶಿಕ್ಷಣ ಕಲ್ತವರಿಂದಲೇ ಯಾಕೆ ಹಿಂಗಾಗುತ್ತೆ? ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗಿದೆ. ಸಾರ್ವಜನಿಕ ಒಗ್ಗೂಡಿ ಇಂಥವ್ರಿಗೆ ಸಾರ್ವಜನಿಕವಾಗಿ ನಿಂದನೆಯನ್ನ ಮಾಡಬೇಕಾಗಿದೆ. ಅಥವಾ ಸಾರ್ವಜನಿಕ ನಿಂದನೆ ತಪ್ಪು ಅನ್ನೋದಾದ್ರೆ ಕಾನೂನು ಪ್ರಕಾರ ಆಕೆನ ಸಂಬಂಧಪಟ್ಟಂತ ಇಲಾಖೆಯವರು ಕರೆದು ವಿಚಾರಣೆಯನ್ನ ಮಾಡಿ ಸೂಕ್ತ ಕ್ರಮವನ್ನ ಕೈಗೊಂಡಾಗ ಮಾತ್ರ ಮುಂದಿನವರು ಈ ರೀತಿಯ ಯಾವುದೇ ದುಷ್ಕೃತ್ಯಗಳನ್ನ ಮಾಡಲು ಹಿಂಜರಿತಾರೆ. ಕೈಗೆ ಬರೆ ಹಾಕಿಸ್ಕೊಂಡು ಡೈಪರ್ನಲ್ಲಿ ಖಾರದ ಪುಡಿ ಹಾಕಿಸ್ಕೊಂಡು ನೋವನ್ನು ಅನುಭವಿಸಿದಂತ ಆ ಮಗು ಮತ್ತೆ ಆ ಮಗುವಿನ ಕುಟುಂಬಕ್ಕೆ ಸಾಂತ್ವನ ಹೇಳಲು ಕನಕಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಗರಸಭೆಯ ಅಧ್ಯಕ್ಷರು ಹಾಗೂ ಹಲವಾರು ನಗರಸಭೆ ಸದಸ್ಯರು ಹಾಗೂ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ತೆರಳಿದ್ದಾರೆ. ಅವರು ಸಹ ಮಗುವಿಗೆ ಮತ್ತು ಮಗುವಿನ ಪೋಷಕರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ನೋಡೋಣ ಅವರು ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ, ತಾವೊಮ್ಮೆ ಕೇಳಿಸ್ಕೊಡಿ. ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ. ನಮಸ್ಕಾರ.